ರೈಟ್. ಎಫ್ಕೆಸಿಸಿಐನ ಮಾಜಿ ಅಧ್ಯಕ್ಷರಾದ ಶಿವಕುಮಾರ್ ಅವರು ನಮ್ಮ ಜೊತೆ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್ ಸರ್, ಆದಾಯ ತೆರಿಗೆಯ ವಿನಾಯಿತಿಯ ಜೊತೆಗೆ ಬೇರೆನೆಲ್ಲ, ಅದರಲ್ಲೂ ಕೈಗಾರಿಕೋದ್ಯಮಕ್ಕೆ ಉತ್ತೇಜನ ನೀಡುವಂತಹ ಯಾವ ಅಂಶಗಳನ್ನು ತಾವು ಗಮನಿಸುತ್ತಿದ್ದೀರಿ ಇವತ್ತಿನ ಬಜೆಟ್ನಲ್ಲಿ? ಮೈಕ್ರೋ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಉತ್ತೇಜನ ಕೊಡೋ ರೀತಿಯಲ್ಲಿ ಈ ಬಜೆಟ್ ಇದೆ. ಬಹಳಷ್ಟು ದೂರಾಲೋಚನೆ ಲಾಂಗ್ ವಿಷನ್ ಇಟ್ಕೊಂಡು ಈ ಬಜೆಟ್ ಸಬ್ಮಿಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಬಟ್ ಕೆಲವು ಕಡೆ ಇನ್ನೂ ಹೆಚ್ಚು ಒತ್ತು ಕೊಡಬಹುದಾಯಿತು ಅನ್ನೋ ಒಂದು ಮನೋಭಾವನೆ ನಮ್ಮದು. ಫಾರ್ ಎಕ್ಸಾಂಪಲ್ ಎಜುಕೇಷನ್ ಇರ್ಬೋದು, ಹೆಲ್ತ್ ಸೆಕ್ಟರ್ ಆಗೋದು, ಆ ದಿಶೆಯಲ್ಲಿ ಸ್ವಲ್ಪ ಕಡಿಮೆ ಆಯಿತು ಬಜೆಟ್ ಸಪೋರ್ಟ್ ಅಂತ ಆಯ್ತು. ಅಲೋಕೇಶನ್ ಆಫ್ ದ ಅಮೌಂಟ್ ಬಹಳ ಇಂಪಾರ್ಟೆಂಟ್. ಎಜುಕೇಷನ್ಗೆ ಬಹಳ ಕಡಿಮೆ ಆಯಿತು ಹಣ ಅಂತ ಈಗಾಗಲೇ ದಿಗ್ಗಜರು ಮಾತಾಡಿದ್ದಾರೆ, ವಿಶ್ಲೇಷಕರು ಮಾತಾಡಿದ್ದಾರೆ. ಪ್ರಕಾರ ಎಂಎಸ್ಎಂಇಗೆ ಉತ್ತೇಜನ ಕೊಟ್ಟಿದ್ದಾರೆ. ಉತ್ತೇಜನ ಇನ್ನು ಮುಂದಿನ ದಿನಗಳಲ್ಲಿ ಯಾವ ತರ ಅದನ್ನು ಮಾರ್ಪಾಡು ಮಾಡ್ತಾರೆ, ಅಂದ್ರೆ ಆ ಕಾಯ್ದೆಗಳನ್ನು ಯಾವ ತರ ಮಾರ್ಪಾಡು ಮಾಡ್ತಾರೆ, ಅದರ ಮೇಲೆ ಎಂಎಸ್ಎಂಇ ಡೆವಲಪ್ಮೆಂಟ್ಸ್ ಏನಾಗುತ್ತೆ, ಅದರ ಸಪೋರ್ಟ್ ಏನಾಗುತ್ತೆ ಅಂತ ಡೀಟೇಲ್ ನೋಡಿದ ಮೇಲೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ಹೊರನೋಟದಲ್ಲಿ ಅಂದ್ರೆ ಇನ್ ಜನರಲ್ ಹೇಳ್ಬೇಕು ಅಂದ್ರೆ 1 to double ಮಾಡಿದ್ದಾರೆ. ಅಂದ್ರೆ ಇನ್ವೆಸ್ಟ್ಮೆಂಟ್ ಕೆಪಾಸಿಟಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್ ಮತ್ತೆ ಲಿಮಿಟ್ ಆಫ್ ದ ಟರ್ನ್ ಓವರ್ ಅದನ್ನೆಲ್ಲ ಜಾಸ್ತಿ ಮಾಡಿದ್ದಾರೆ. ಹಾಗಾಗಿ ವಾಣಿಜ್ಯ ಉದ್ಯಮಿಯಾಗಿ ಈ ಬಜೆಟ್ ಸ್ವಾಗತ ಮಾಡ್ತೀನಿ. ಅದಲ್ಲದೆ ಕೆಲವು ನ್ಯೂನತೆಗಳನ್ನ ಸರಿಪಡಿಸಬೇಕಾಯಿತು, ಕೆಲವು ಒತ್ತುಗಳನ್ನ ಜಾಸ್ತಿ ಕೊಡಬೇಕಾಗಿತ್ತು. ಕನೆಕ್ಟಿವಿಟಿ ಇರ್ಬೋದು, ಇಂಡಸ್ಟ್ರಿಯಲ್ ಕಾರಿಡಾರ್ ಇರ್ಬೋದು, ಹೆಲ್ತ್ ಸೆಕ್ಟರ್, ಎಜುಕೇಷನ್ ಸೆಕ್ಟರ್ಗೆ ಇನ್ನೂ ಹೆಚ್ಚು ಒತ್ತು ಕೊಡಬಹುದಾಯಿತು, ಇನ್ನೂ ಹೆಚ್ಚು ಬಜೆಟ್ ಸಪೋರ್ಟ್ ಕೊಡಬೇಕಾಗಿತ್ತು ಅಂತ ನಮ್ಮ ಅನಿಸಿಕೆ. ಓಕೆ ಸರ್, ಮುಂದಿನ 5 ವರ್ಷಗಳ ಭವಿಷ್ಯವನ್ನ ಗಮನದಲ್ಲಿಟ್ಕೊಂಡು ಇವತ್ತು ಬಜೆಟ್ ಮಂಡನೆ ಮಾಡಲಾಗ್ತಾ ಇದೆ ಅಂತೇಳಿ ಆರಂಭದಲ್ಲೇ ವಿತ್ತ ಸಚಿವರು ಹೇಳಿದ್ರು. ಹಾಗೆ ಆಗಿದ್ಯಾ? ಕಾಮರ್ಸ್ ಇಂಡಸ್ಟ್ರಿಗೂ ಅಷ್ಟೇನೆ ಬರೀ 65,000 ಕೋಟಿ ಅಲೋಕೇಶನ್ ಇದೆ. ಅದೇ ಈಗ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡೇ ಇವ್ರು ಮಾಡಿರೋದು. ಈಗ ಎಂಎಸ್ಎಂಇಗೆ ಯಾವ ರೀತಿ ಒತ್ತು ಕೊಟ್ಟಿದ್ರೆ ನಾವು ಕಂಪ್ಲೀಟ್ ಸಂಪೂರ್ಣವಾಗಿ ಅದರ ಬಜೆಟ್ ತಿಳುವಳಿಕೆ ನಮ್ಗೆ ಗೊತ್ತಾದಾಗ, ಅಂದ್ರೆ ನಾಳಿದ್ದಲ್ಲಿ ಡೀಟೇಲ್ಸ್ ಬಂದಾಗ ಅದ್ರ ಒತ್ತು ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ಹೇಳ್ಬೋದು. ಹೊರತು ನಾವು ಹೇಳಿದಂಗೆ ಲಾಂಗ್ ವಿಷನ್, ದೂರದ ಅವರು ಲಾಂಗ್ ವಿಷನ್ ಅಲ್ಲಿ 5 years ಪ್ಲಾನಿಂಗ್ ನಲ್ಲಿ ಮಾಡಿದ್ದಾರೆ. ಮತ್ತೆ ಎಷ್ಟು ಮಟ್ಟಿಗೆ ಅದನ್ನ ನಮಗೆ ಉತ್ತೇಜನ ಸಿಗುತ್ತೆ ಅನ್ನೋದು ಮುಂದಿನ ದಿನ ಕಾಯ್ದು ನೋಡಬೇಕು. ಘೋಷಣೆ ಮಾಡೋದು ಕೂಡ ಎಲ್ಲವೂ ಒಳ್ಳೇದಾಗೋದಿಲ್ಲ, ಎಲ್ಲವೂ ಸರಿ ಹೋಗಲ್ಲ. ಹಾಗಾಗಿ ಅದನ್ನ ಪರಿಶೀಲಿಸಿ ನಾವು ಮುಂದೆ ಹೇಳಬಹುದು. ಹೊರತು ಇವತ್ತು ಒಟ್ಟಾರೆ ಬಜೆಟ್ ಒಂದು ವೀಕ್ಷಣೆ ಬಗ್ಗೆ ಹೇಳ್ಬೇಕಾದ್ರೆ ಇದು ಪಾಸಿಟಿವ್ ಬಜೆಟ್, ಉತ್ತೇಜಕರಿ ಬಜೆಟ್. ಮುಂದಿನ ದಿನಗಳಲ್ಲಿ ಎಷ್ಟು ಮಟ್ಟಿಗೆ ಅದನ್ನ ನಮಗೆ ಉಪಯೋಗ ರೀತಿಯಲ್ಲಿ ಕಾಯ್ದೆಗಳು ಮಾಡ್ತಾರೋ ಅದನ್ನ ನೋಡಬೇಕು. ಯಾಕಂದ್ರೆ ಎಂಎಸ್ಎಂಇ ಉದ್ಯೋಗ ಅವಕಾಶ ಕೊಡೋದ್ರಲ್ಲಿ ದೇಶದಲ್ಲಿ ಮುಂದಿದೆ. ಅದರ ಪರವಾಗಿ ಎಷ್ಟು ಮಟ್ಟಿಗೆ ಒತ್ತನ್ನು ಕೊಟ್ಟಿದ್ದಾರೆ ಅನ್ನೋದು ನಾವು ನೋಡಿ ಕೂಲಂಕಷವಾಗಿ ಅದರ ಕಾಯ್ದೆಗಳನ್ನ ಯಾವ ತರ ಸಪೋರ್ಟಿಂಗ್ ಕೊಟ್ಟಿದ್ದು ನೋಡಿ ನಾವು ಹೇಳ್ಬೇಕಾಗತ್ತೆ. ರೈಟ್, ಥ್ಯಾಂಕ್ ಯು ಸೋ ಮಚ್ ಶಿವಕುಮಾರ್ ಸರ್, ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದಕ್ಕೆ. ರೈಟ್, ಎಫ್ಕೆಸಿಸಿಐನ ಮಾಜಿ ಅಧ್ಯಕ್ಷರಾದ ಶಿವಕುಮಾರ್ ಅವರು ನಮ್ಮ ಜೊತೆ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್ ಸರ್, ಆದಾಯ ತೆರಿಗೆಯ ವಿನಾಯಿತಿಯ ಜೊತೆಗೆ ಬೇರೆನೆಲ್ಲ, ಅದರಲ್ಲೂ ಕೈಗಾರಿಕೋದ್ಯಮಕ್ಕೆ ಉತ್ತೇಜನ ನೀಡುವಂತಹ ಯಾವ ಅಂಶಗಳನ್ನು ತಾವು ಗಮನಿಸುತ್ತಿದ್ದೀರಿ ಇವತ್ತಿನ ಬಜೆಟ್ನಲ್ಲಿ? ಮೈಕ್ರೋ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಉತ್ತೇಜನ ಕೊಡೋ ರೀತಿಯಲ್ಲಿ ಈ ಬಜೆಟ್ ಇದೆ. ಬಹಳಷ್ಟು ದೂರಾಲೋಚನೆ ಲಾಂಗ್ ವಿಷನ್ ಇಟ್ಕೊಂಡು ಈ ಬಜೆಟ್ ಸಬ್ಮಿಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಬಟ್ ಕೆಲವು ಕಡೆ ಇನ್ನೂ ಹೆಚ್ಚು ಒತ್ತು ಕೊಡಬಹುದಾಯಿತು ಅನ್ನೋ ಒಂದು ಮನೋಭಾವನೆ ನಮ್ಮದು. ಫಾರ್ ಎಕ್ಸಾಂಪಲ್ ಎಜುಕೇಷನ್ ಇರ್ಬೋದು, ಹೆಲ್ತ್ ಸೆಕ್ಟರ್ ಆಗೋದು, ಆ ದಿಶೆಯಲ್ಲಿ ಸ್ವಲ್ಪ ಕಡಿಮೆ ಆಯಿತು ಬಜೆಟ್ ಸಪೋರ್ಟ್ ಅಂತ ಆಯ್ತು. ಅಲೋಕೇಶನ್ ಆಫ್ ದ ಅಮೌಂಟ್ ಬಹಳ ಇಂಪಾರ್ಟೆಂಟ್. ಎಜುಕೇಷನ್ಗೆ ಬಹಳ ಕಡಿಮೆ ಆಯಿತು ಹಣ ಅಂತ ಈಗಾಗಲೇ ದಿಗ್ಗಜರು ಮಾತಾಡಿದ್ದಾರೆ, ವಿಶ್ಲೇಷಕರು ಮಾತಾಡಿದ್ದಾರೆ. ಪ್ರಕಾರ ಎಂಎಸ್ಎಂಇಗೆ ಉತ್ತೇಜನ ಕೊಟ್ಟಿದ್ದಾರೆ. ಉತ್ತೇಜನ ಇನ್ನು ಮುಂದಿನ ದಿನಗಳಲ್ಲಿ ಯಾವ ತರ ಅದನ್ನು ಮಾರ್ಪಾಡು ಮಾಡ್ತಾರೆ, ಅಂದ್ರೆ ಆ ಕಾಯ್ದೆಗಳನ್ನು ಯಾವ ತರ ಮಾರ್ಪಾಡು ಮಾಡ್ತಾರೆ, ಅದರ ಮೇಲೆ ಎಂಎಸ್ಎಂಇ ಡೆವಲಪ್ಮೆಂಟ್ಸ್ ಏನಾಗುತ್ತೆ, ಅದರ ಸಪೋರ್ಟ್ ಏನಾಗುತ್ತೆ ಅಂತ ಡೀಟೇಲ್ ನೋಡಿದ ಮೇಲೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ಹೊರನೋಟದಲ್ಲಿ ಅಂದ್ರೆ ಇನ್ ಜನರಲ್ ಹೇಳ್ಬೇಕು ಅಂದ್ರೆ 1 to double ಮಾಡಿದ್ದಾರೆ. ಅಂದ್ರೆ ಇನ್ವೆಸ್ಟ್ಮೆಂಟ್ ಕೆಪಾಸಿಟಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್
ಮತ್ತೆ ಲಿಮಿಟ್ ಆಫ್ ದ ಟರ್ನ್ ಓವರ್ ಅದನ್ನೆಲ್ಲ ಜಾಸ್ತಿ ಮಾಡಿದ್ದಾರೆ. ಹಾಗಾಗಿ ವಾಣಿಜ್ಯ ಉದ್ಯಮಿಯಾಗಿ ಈ ಬಜೆಟ್ ಸ್ವಾಗತ ಮಾಡ್ತೀನಿ. ಅದಲ್ಲದೆ ಕೆಲವು ನ್ಯೂನತೆಗಳನ್ನ ಸರಿಪಡಿಸಬೇಕಾಯಿತು, ಕೆಲವು ಒತ್ತುಗಳನ್ನ ಜಾಸ್ತಿ ಕೊಡಬೇಕಾಗಿತ್ತು. ಕನೆಕ್ಟಿವಿಟಿ ಇರ್ಬೋದು, ಇಂಡಸ್ಟ್ರಿಯಲ್ ಕಾರಿಡಾರ್ ಇರ್ಬೋದು, ಹೆಲ್ತ್ ಸೆಕ್ಟರ್, ಎಜುಕೇಷನ್ ಸೆಕ್ಟರ್ಗೆ ಇನ್ನೂ ಹೆಚ್ಚು ಒತ್ತು ಕೊಡಬಹುದಾಯಿತು, ಇನ್ನೂ ಹೆಚ್ಚು ಬಜೆಟ್ ಸಪೋರ್ಟ್ ಕೊಡಬೇಕಾಗಿತ್ತು ಅಂತ ನಮ್ಮ ಅನಿಸಿಕೆ. ಓಕೆ ಸರ್, ಮುಂದಿನ 5 ವರ್ಷಗಳ ಭವಿಷ್ಯವನ್ನ ಗಮನದಲ್ಲಿಟ್ಕೊಂಡು ಇವತ್ತು ಬಜೆಟ್ ಮಂಡನೆ ಮಾಡಲಾಗ್ತಾ ಇದೆ ಅಂತೇಳಿ ಆರಂಭದಲ್ಲೇ ವಿತ್ತ ಸಚಿವರು ಹೇಳಿದ್ರು. ಹಾಗೆ ಆಗಿದ್ಯಾ? ಕಾಮರ್ಸ್ ಇಂಡಸ್ಟ್ರಿಗೂ ಅಷ್ಟೇನೆ ಬರೀ 65,000 ಕೋಟಿ ಅಲೋಕೇಶನ್ ಇದೆ. ಅದೇ ಈಗ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡೆ ಅವ್ರು ಮಾಡಿರೋದು. ಈಗ ಎಂಎಸ್ಎಂಇಗೆ ಯಾವ ರೀತಿ ಒತ್ತು ಕೊಟ್ಟಿದ್ರೆ ನಾವು ಕಂಪ್ಲೀಟ್ ಸಂಪೂರ್ಣವಾಗಿ ಅದರ ಬಜೆಟ್ ತಿಳುವಳಿಕೆ ನಮ್ಗೆ ಗೊತ್ತಾದಾಗ, ಅಂದ್ರೆ ನಾಳೆ ನಾಳಿದ್ದಲ್ಲಿ ಡೀಟೇಲ್ಸ್ ಬಂದಾಗ ಅದ್ರ ಒತ್ತು ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ಹೇಳ್ಬೋದು ಹೊರತು ನಾವು ಹೇಳ್ದಂಗೆ ಲಾಂಗ್ ವಿಷನ್, ದೂರದ ಅವರು ಲಾಂಗ್ ವಿಷನ್ ಅಲ್ಲಿ 5 years ಪ್ಲಾನಿಂಗ್ ನಲ್ಲಿ ಮಾಡಿದ್ದಾರೆ. ಮತ್ತೆ ಎಷ್ಟು ಮಟ್ಟಿಗೆ ಅದನ್ನ ನಮಗೆ ಉತ್ತೇಜನ ಸಿಗುತ್ತೆ ಅನ್ನೋದು ಮುಂದಿನ ದಿನ ಕಾಯ್ದು ನೋಡಬೇಕು. ಘೋಷಣೆ ಮಾಡೋದು ಕೂಡ ಎಲ್ಲವೂ ಒಳ್ಳೇದಾಗೋದಿಲ್ಲ, ಎಲ್ಲವೂ ಸರಿ ಹೋಗಲ್ಲ. ಹಾಗಾಗಿ ಅದನ್ನ ಪರಿಶೀಲಿಸಿ ನಾವು ಮುಂದೆ ಹೇಳಬಹುದು ಹೊರತು ಇವತ್ತು ಒಟ್ಟಾರೆ ಬಜೆಟ್ ಒಂದು ವೀಕ್ಷಣೆ ಬಗ್ಗೆ ಹೇಳ್ಬೇಕಾದ್ರೆ ಇಟ್ಸ್ ಅ ಪಾಸಿಟಿವ್ ಬಜೆಟ್, ಉತ್ತೇಜಕರಿ ಬಜೆಟ್. ಮುಂದಿನ ದಿನಗಳಲ್ಲಿ ಎಷ್ಟು ಮಟ್ಟಿಗೆ ಅದನ್ನ ನಮಗೆ ಉಪಯೋಗ ರೀತಿಯಲ್ಲಿ ಕಾಯ್ದೆಗಳು ಮಾಡ್ತಾರೆ ಅದನ್ನ ನೋಡಬೇಕು. ಯಾಕಂದ್ರೆ ಎಂಎಸ್ಎಂಇ ಉದ್ಯೋಗ ಅವಕಾಶ ಕೊಡೋದ್ರಲ್ಲಿ ದೇಶದಲ್ಲಿ ಮುಂದಿದೆ. ಅದರ ಪರವಾಗಿ ಎಷ್ಟು ಮಟ್ಟಿಗೆ ಒತ್ತನ್ನು ಕೊಟ್ಟಿದ್ದಾರೆ ಅನ್ನೋದು ನಾವು ನೋಡಿ ಕೂಲಂಕಷವಾಗಿ ಅದರ ಕಾಯ್ದೆಗಳನ್ನ ಯಾವ ತರ ಸಪೋರ್ಟಿಂಗ್ ಕೊಟ್ಟಿದ್ದು ನೋಡಿ ನಾವು ಹೇಳ್ಬೇಕಾಗತ್ತೆ. ರೈಟ್, ಥ್ಯಾಂಕ್ ಯು ಸೋ ಮಚ್ ಶಿವಕುಮಾರ್ ಸರ್, ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದಕ್ಕೆ. ರೈಟ್, ಎಫ್ಕೆಸಿಸಿಐನ ಮಾಜಿ ಅಧ್ಯಕ್ಷರಾದ ಶಿವಕುಮಾರ್ ಅವರು ನಮ್ಮ ಜೊತೆ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್ ಸರ್, ಆದಾಯ ತೆರಿಗೆಯ ವಿನಾಯಿತಿಯ ಜೊತೆಗೆ ಬೇರೆನೆಲ್ಲ, ಅದರಲ್ಲೂ ಕೈಗಾರಿಕೋದ್ಯಮಕ್ಕೆ ಉತ್ತೇಜನ ನೀಡುವಂತಹ ಯಾವ ಅಂಶಗಳನ್ನು ತಾವು ಗಮನಿಸುತ್ತಿದ್ದೀರಿ ಇವತ್ತಿನ ಬಜೆಟ್ನಲ್ಲಿ? ಮೈಕ್ರೋ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಉತ್ತೇಜನ ಕೊಡೋ ರೀತಿಯಲ್ಲಿ ಈ ಬಜೆಟ್ ಇದೆ. ಬಹಳಷ್ಟು ದೂರಾಲೋಚನೆ ಲಾಂಗ್ ವಿಷನ್ ಇಟ್ಕೊಂಡು ಈ ಬಜೆಟ್ ಸಬ್ಮಿಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಬಟ್ ಕೆಲವು ಕಡೆ ಇನ್ನೂ ಹೆಚ್ಚು ಒತ್ತು ಕೊಡಬಹುದಾಯಿತು ಅನ್ನೋ ಒಂದು ಮನೋಭಾವನೆ ನಮ್ಮದು. ಫಾರ್ ಎಕ್ಸಾಂಪಲ್ ಎಜುಕೇಷನ್ ಇರ್ಬೋದು, ಹೆಲ್ತ್ ಸೆಕ್ಟರ್ ಆಗೋದು, ಆ ದಿಶೆಯಲ್ಲಿ ಸ್ವಲ್ಪ ಕಡಿಮೆ ಆಯಿತು ಬಜೆಟ್ ಸಪೋರ್ಟ್ ಅಂತ. ಅಲೋಕೇಶನ್ ಆಫ್ ದ ಅಮೌಂಟ್ ಬಹಳ ಇಂಪಾರ್ಟೆಂಟ್. ಎಜುಕೇಷನ್ಗೆ ಬಹಳ ಕಡಿಮೆ ಆಯಿತು ಹಣ ಅಂತ ಈಗಾಗಲೇ ದಿಗ್ಗಜರು ಮಾತಾಡಿದ್ದಾರೆ, ವಿಶ್ಲೇಷಕರು ಮಾತಾಡಿದ್ದಾರೆ. ಪ್ರಕಾರ ಎಂಎಸ್ಎಂಇಗೆ ಉತ್ತೇಜನ ಕೊಟ್ಟಿದ್ದಾರೆ. ಉತ್ತೇಜನ ಇನ್ನು ಮುಂದಿನ ದಿನಗಳಲ್ಲಿ ಯಾವ ತರ ಅದನ್ನು ಮಾರ್ಪಾಡು ಮಾಡ್ತಾರೆ, ಅಂದ್ರೆ ಆ ಕಾಯ್ದೆಗಳನ್ನು ಯಾವ ತರ ಮಾರ್ಪಾಡು ಮಾಡ್ತಾರೆ, ಅದರ ಮೇಲೆ ಎಂಎಸ್ಎಂಇ ಡೆವಲಪ್ಮೆಂಟ್ಸ್ ಏನಾಗುತ್ತೆ, ಅದರ ಸಪೋರ್ಟ್ ಏನಾಗುತ್ತೆ ಅಂತ ಡೀಟೇಲ್ ನೋಡಿದ ಮೇಲೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ಹೊರನೋಟದಲ್ಲಿ ಅಂದ್ರೆ ಇನ್ ಜನರಲ್ ಹೇಳ್ಬೇಕು ಅಂದ್ರೆ 1 to double ಮಾಡಿದ್ದಾರೆ. ಅಂದ್ರೆ ಇನ್ವೆಸ್ಟ್ಮೆಂಟ್ ಕೆಪಾಸಿಟಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್ ಮತ್ತೆ ಲಿಮಿಟ್ ಆಫ್ ದ ಟರ್ನ್ ಓವರ್ ಅದನ್ನೆಲ್ಲ ಜಾಸ್ತಿ ಮಾಡಿದ್ದಾರೆ. ಹಾಗಾಗಿ ವಾಣಿಜ್ಯ ಉದ್ಯಮಿಯಾಗಿ ಈ ಬಜೆಟ್ ಸ್ವಾಗತ ಮಾಡ್ತೀನಿ. ಅದಲ್ಲದೆ ಕೆಲವು ನ್ಯೂನತೆಗಳನ್ನ ಸರಿಪಡಿಸಬೇಕಾಯಿತು, ಕೆಲವು ಒತ್ತುಗಳನ್ನ ಜಾಸ್ತಿ ಕೊಡಬೇಕಾಗಿತ್ತು. ಕನೆಕ್ಟಿವಿಟಿ ಇರ್ಬೋದು, ಇಂಡಸ್ಟ್ರಿಯಲ್ ಕಾರಿಡಾರ್ ಇರ್ಬೋದು, ಹೆಲ್ತ್ ಸೆಕ್ಟರ್, ಎಜುಕೇಷನ್ ಸೆಕ್ಟರ್ಗೆ ಇನ್ನೂ ಹೆಚ್ಚು ಒತ್ತು ಕೊಡಬಹುದಾಯಿತು, ಇನ್ನೂ ಹೆಚ್ಚು ಬಜೆಟ್ ಸಪೋರ್ಟ್ ಕೊಡಬೇಕಾಗಿತ್ತು ಅಂತ ನಮ್ಮ ಅನಿಸಿಕೆ. ಓಕೆ ಸರ್, ಮುಂದಿನ 5 ವರ್ಷಗಳ ಭವಿಷ್ಯವನ್ನ ಗಮನದಲ್ಲಿಟ್ಕೊಂಡು ಇವತ್ತು ಬಜೆಟ್ ಮಂಡನೆ ಮಾಡಲಾಗ್ತಾ ಇದೆ ಅಂತೇಳಿ ಆರಂಭದಲ್ಲೇ ವಿತ್ತ ಸಚಿವರು ಹೇಳಿದ್ರು. ಹಾಗೆ ಆಗಿದ್ಯಾ? ಕಾಮರ್ಸ್ ಇಂಡಸ್ಟ್ರಿಗೂ ಅಷ್ಟೇನೆ ಬರೀ 65,000 ಕೋಟಿ ಅಲೋಕೇಶನ್ ಇದೆ. ಅದೇ ಈಗ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡೆ ಅವ್ರು ಮಾಡಿರೋದು. ಈಗ ಎಂಎಸ್ಎಂಇಗೆ ಯಾವ ರೀತಿ ಒತ್ತು ಕೊಟ್ಟಿದ್ರೆ ನಾವು ಕಂಪ್ಲೀಟ್ ಸಂಪೂರ್ಣವಾಗಿ ಅದರ ಬಜೆಟ್ ತಿಳುವಳಿಕೆ ನಮ್ಗೆ ಗೊತ್ತಾದಾಗ, ಅಂದ್ರೆ ನಾಳೆ ನಾಳಿದ್ದಲ್ಲಿ ಡೀಟೇಲ್ಸ್ ಬಂದಾಗ ಅದ್ರ ಒತ್ತು ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ಹೇಳ್ಬೋದು ಹೊರತು ನಾವು ಹೇಳ್ದಂಗೆ ಲಾಂಗ್ ವಿಷನ್, ದೂರದ ಅವರು ಲಾಂಗ್ ವಿಷನ್ ಅಲ್ಲಿ 5 years ಪ್ಲಾನಿಂಗ್ ನಲ್ಲಿ ಮಾಡಿದ್ದಾರೆ. ಮತ್ತೆ ಎಷ್ಟು ಮಟ್ಟಿಗೆ ಅದನ್ನ ನಮಗೆ ಉತ್ತೇಜನ ಸಿಗುತ್ತೆ ಅನ್ನೋದು ಮುಂದಿನ ದಿನ ಕಾಯ್ದು ನೋಡಬೇಕು. ಘೋಷಣೆ ಮಾಡೋದು ಕೂಡ ಎಲ್ಲವೂ ಒಳ್ಳೇದಾಗೋದಿಲ್ಲ, ಎಲ್ಲವೂ ಸರಿ ಹೋಗಲ್ಲ. ಹಾಗಾಗಿ ಅದನ್ನ ಪರಿಶೀಲಿಸಿ ನಾವು ಮುಂದೆ ಹೇಳಬಹುದು ಹೊರತು ಇವತ್ತು ಒಟ್ಟಾರೆ ಬಜೆಟ್ ಒಂದು ವೀಕ್ಷಣೆ ಬಗ್ಗೆ ಹೇಳ್ಬೇಕಾದ್ರೆ ಇಟ್ಸ್ ಅ ಪಾಸಿಟಿವ್ ಬಜೆಟ್, ಉತ್ತೇಜಕರಿ ಬಜೆಟ್. ಮುಂದಿನ ದಿನಗಳಲ್ಲಿ ಎಷ್ಟು ಮಟ್ಟಿಗೆ ಅದನ್ನ
ನಮಗೆ ಉಪಯೋಗ ರೀತಿಯಲ್ಲಿ ಕಾಯ್ದೆಗಳು ಮಾಡ್ತಾರೆ ಅದನ್ನ ನೋಡಬೇಕು. ಯಾಕಂದ್ರೆ ಎಂಎಸ್ಎಂಇ ಉದ್ಯೋಗ ಅವಕಾಶ ಕೊಡೋದ್ರಲ್ಲಿ ದೇಶದಲ್ಲಿ ಮುಂದಿದೆ. ಅದರ ಪರವಾಗಿ ಎಷ್ಟು ಮಟ್ಟಿಗೆ ಒತ್ತನ್ನು ಕೊಟ್ಟಿದ್ದಾರೆ ಅನ್ನೋದು ನಾವು ನೋಡಿ ಕೂಲಂಕಷವಾಗಿ ಅದರ ಕಾಯ್ದೆಗಳನ್ನ ಯಾವ ತರ ಸಪೋರ್ಟಿಂಗ್ ಕೊಟ್ಟಿದ್ದು ನೋಡಿ ನಾವು ಹೇಳ್ಬೇಕಾಗತ್ತೆ. ರೈಟ್, ಥ್ಯಾಂಕ್ ಯು ಸೋ ಮಚ್ ಶಿವಕುಮಾರ್ ಸರ್, ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದಕ್ಕೆ.